ಮೊದಲ ಬಾರಿಗೆ ವಿಧಾನ ಪರಿಷತ್ನ ಸಭಾನಾಯಕನಾಗಿ ನೇಮಿಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇ ಬಾರಿ ಮಂತ್ರಿ ಹಾಗೂ ವಿಧಾನ ಪರಿಷತ್ತಿನ ಸಭಾನಾಯಕ ಆಗಿರೋದ್ರಿಂದ ಹೆಚ್ಚು ಅನುಭವ ಇಲ್ಲದೆ ಇರೋದ್ರಿಂದ ತಪ್ಪುಗಳಾದರೂ ಕೂಡ ನಮ್ಮ ಆಡಳಿತ ಪಕ್ಷದ ಮತ್ತೆ ವಿರೋಧ ಪಕ್ಷದ ಎಲ್ಲ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರುಗಳು ತಮ್ಮ ಸಹಕಾರನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂತಾಪ ಸೂಚನೆಯನ್ನ ನಾನು ಮಂಡಿಸ್ತಾ ಇದ್ದೇನೆ. ಡಿ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು, ಹಾಲಿ ವಿಧಾನಸಭೆಯ ಶಾಸಕರು ಮತ್ತೆ ನಮ್ಮ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿದ್ದಂಥವರು. ಅವರು 4 ಬಾರಿ ಚಿತ್ರದುರ್ಗದ ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಜೈನ ಸಮುದಾಯಕ್ಕೆ ಸೇರಿದವರು. ಜೈನ ಸಮುದಾಯದ ಸಂಖ್ಯೆ ಹಿರಿಯೂರಿನಲ್ಲಿ ಬಹಳ ಕಮ್ಮಿ. ಜನಸಂಖ್ಯೆ ಅವ್ರ ಸಮುದಾಯದವರು ಕಮ್ಮಿ ಇದ್ರೂ ಕೂಡ ವಿಧಾನಸಭಾ ಕ್ಷೇತ್ರದ ಜನರು ಅವರನ್ನ 4 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರು ಸಮುದಾಯದ ಸಂಖ್ಯೆ ಕಮ್ಮಿ ಇದ್ರೂ ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರ ಒಂದು ಪ್ರೀತಿ ಮತ್ತು ವಿಶ್ವಾಸನ ಗಳಿಸ್ಕೊಂಡಿರುವಂತಹ ಇದರೊಳಗೆ ಗೊತ್ತಾಗುತ್ತೆ. ಮತ್ತೆ ಅವರು ಸಹಕಾರ ಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲರಾಗಿದ್ದರು. ಬಹಳಷ್ಟು ರೈತರಿಗೆ ಬಡ್ಡಿ ರಹಿತವಾದಂತಹ ಸಾಲ ಕೊಟ್ಟು ಅವರ ಬದುಕನ್ನು ಹಸನಾಗಿಸಿದ್ರು. ಮತ್ತೆ ಆ ಭಾಗದ ಚಿತ್ರದುರ್ಗ ಜಿಲ್ಲೆಯ ಭಾಗದ ವಿವಿ ಸಾಗರ ಮತ್ತು ಗಾಯತ್ರಿ ಜಲಾಶಯದಿಂದ ಸುಮಾರು 112 ಹಳ್ಳಿಗಳಿಗೆ ಕುಡಿಯೋ ನೀರಿನ ಕಾಮಗಾರಿನ ಮಾಡಿಸಿ ಅಲ್ಲಿನ ಜನರಿಗೆ ಜೀವನಕ್ಕೆ ಬೆಳಕು ತಂದುಕೊಟ್ಟಿದ್ರು. ಮತ್ತೆ ಬಂತ್ರಾ ಬೇಲ್ದಂಡೆ ಯೋಜನೆ ಕೂಡ ಅವರ ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು. ಆ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಬಹಳಷ್ಟು ಶ್ರಮಿಸಿದ್ರು. ಮತ್ತೆ ಸಹಕಾರ ಕ್ಷೇತ್ರದಲ್ಲೂ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ರಿಂದ 2024ರಲ್ಲಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪಡೆದಿದ್ರು. ಆದರೆ ದುರದೃಷ್ಟವಶಾತ್ ಈ ಕೆಲವು 3 ತಿಂಗಳ ಹಿಂದೆ ಶ್ವಾಸಕೋಶದ ಸೋಂಕು ರೋಗದಿಂದ ಅವರು ನಿಧನರಾಗಿದ್ದರಿಂದ ನಮ್ಮ ಪಕ್ಷಕ್ಕೆ ಮತ್ತೆ ನಮ್ಮ ಸರ್ಕಾರಕ್ಕೆ ಬಹಳಷ್ಟು ನಷ್ಟ ಆಗಿದೆ. ಅವರ ಅಗಲಿಕೆ ಶಕ್ತಿಯನ್ನ ತಡ್ಕೊಳ್ಳಿ ಅಂತ ಹೇಳಿ ಅವರ ಕುಟುಂಬದವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೋರ್ವ ನಮ್ಮ ಪಕ್ಷದ ಹಿರಿಯ ಮುಖಂಡರಂತಂದ್ರೆ ವೆಂಕಟರಮಣಪ್ಪ ಅವರು ಪಾವಗಡ ತಾಲೂಕಿನವರು. ಅವರು ಹೆಚ್ಚು ಓದಿರಲಿಲ್ಲ, SSLC ತನಕ ವ್ಯಾಸಂಗ ಮಾಡಿದ್ರು. ನಂತರ ವೃತ್ತಿಯಲ್ಲಿ ರೈತರಾಗಿದ್ರು. ಅವರು ಹೆಚ್ಚು ಓದಿಲ್ಲದೆ ಹೋದ್ರು ಕೂಡ ತಮ್ಮ ಪರಿಶ್ರಮದಿಂದ ಮತ್ತೆ ತಮ್ಮ ಸಹಜವಾದಂತಹ ಬುದ್ಧಿಮತ್ತೆಯಿಂದ ಹಂತವಾಗಿ ಬೆಳೆದು ರಾಜಕೀಯದಲ್ಲಿ ಒಂದು ದೊಡ್ಡ ಸ್ಥಾನನ ಪಡೆದಿದ್ರು. ಅವರು ಶುರು ಮಾಡಿದ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿ, ನಂತರ ಹಂತವಾಗಿ ಬೆಳೆದು ಶಾಸಕರಾಗಿ 4 ಬಾರಿ ಶಾಸಕರಾಗಿ ನಂತರ ಸಚಿವರು ಕೂಡ ಆಗಿದ್ರು. ಮತ್ತೆ ಅವ್ರ ವ್ಯಕ್ತಿತ್ವ ಬಹಳ ಸರಳತೆ ಮತ್ತು ಸಜ್ಜನಿಕೆಯಿಂದ ಕೂಡಿತ್ತು. ನನ್ನ ತಂದೆಯವರಿಗೂ ಕೂಡ ಬಹಳ ಆತ್ಮೀಯರಾಗಿದ್ರು. ನಮ್ಮ ತಂದೆಯವರ ಸಿದ್ದರಾಮಯ್ಯ ಎಲ್ಲ ನಿರ್ಣಾಯಕ ರಾಜಕೀಯ ಕಾಲಘಟ್ಟಗಳಲ್ಲಿ ಅವರು ಸಂಪೂರ್ಣವಾದಂತಹ ಬೆಂಬಲ ವೆಂಕಟರಮಣಪ್ಪ ಅವರು ಕೊಟ್ಟಿದ್ರು. ನಾನು ಕೂಡ 2016ರಲ್ಲಿ ರಾಜಕೀಯ ಪ್ರವೇಶ ಮಾಡಿದಾಗ, ಅನಿರೀಕ್ಷಿತವಾಗಿ ಪ್ರವೇಶ ಮಾಡಿದಾಗ ವೆಂಕಟರಮಣಪ್ಪ ಅವರು ಯಾವಾಗಲೂ ಸಿಕ್ಕಿದಾಗ ಕೂಡ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಜನರಿಗೆ ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿ ನನಗೆ ಬೆನ್ ತಟ್ತಾ ಇದ್ರು. ಸೊ ಹಾಗಾಗಿ ಅವರ ಒಂದು ಆಶೀರ್ವಾದನ ಯಾವತ್ತೂ ಕೂಡ ನಾನು ಮರೆಯೋದಕ್ಕಾಗೋದಿಲ್ಲ.